ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಂತೂ ಕೂಡ ಬಿದ್ದೋಗಿರೋಂಥ ಅಂಗನವಾಡಿನ ನೋಡ್ತಾ ಇಲ್ಲ, ಅಂಗನವಾಡಿಗೆ ಸರಿಯಾದಂಥ ಫುಡ್ ಸಪ್ಲೈ ಆಗ್ತಾ ಇದೆ ನೋಡ್ತಾ ಇಲ್ಲ, ಶಾಲೆಗಳ ರಿಪೇರಿ ಆಗ್ತಾ ಇದೆ, ಆ ಶಾಲೆಗಳ ರಿಪೇರಿಗೂ ದುಡ್ಡಿಲ್ಲ ಎಲ್ಲೂ. ನಾನು ನೋಡಿದೆ ದಿನನಿತ್ಯ ಪತ್ರಿಕೆಯಲ್ಲಿ ಶಾಲೆಗಳು ಮಾಧ್ಯಮದಲ್ಲಿ ಬರ್ತಾನೆ ಇದೆ ಬಿದ್ದೋಗಿರೋದು, ಅದ್ರ ಕೆಳಗಡೆ ಭಯದಿಂದ ಕೂತಿರುವಂಥ ವಿದ್ಯಾರ್ಥಿಗಳನ್ನು ನೋಡ್ತಾ ಇದ್ದೀನಿ. ಇವರು ರೀಲ್ಸ್ ಮಾಡೋಕ್ಕೆ ರೀಲ್ಸ್ ಮಾಡೋಕ್ಕೆ 60 ಕೋಟಿನೋ 70 ಕೋಟಿನೋ ಕೊಡ್ತೀನಿ ಅಂತ ಹೇಳ್ತಾರೆ. ಅದೇ ದುಡ್ಡು ಕೊಟ್ಟರೆ ಒಂದು 10 ಶಾಲೆಗಳನ್ನು ರಿಪೇರಿ ಆಗ್ತದೆ. ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಹಂಗೆ ಓಡ್ತಿದೆ ರೀಲ್ಸ್, ಕಾಸು ಕೊಡ್ತೀನಿ. ಈ ಪರಿಸ್ಥಿತಿ ನೋಡಿದ್ರೆ ಸರ್ಕಾರದಲ್ಲಿ ಏನು ಲಂಗು ಲಗಾಮು ಏನೂ ಇಲ್ಲ, ಯಾರು ಹೇಳೋರು ಕೇಳೋರು ಏನೂ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅನ್ನೋ ಸ್ಥಿತಿ ಇವತ್ತು ನಡೀತಾ ಇದೆ. ಸರ್ಕಾರ ಒಂದು ರೀತಿ ಕೋಮಾ ಸ್ಟೇಜ್ಗೆ ಹೋಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಿಂದ ನಾನು ಕೂಡ ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗೆ, ಇಷ್ಟೆಲ್ಲ ಚರ್ಚೆ ಅವಶ್ಯಕತೆನೇ ಇರಲಿಲ್ಲ. ರಾಜೀನಾಮೆ ಕೊಟ್ಬಿಟ್ಟು ಯಾವ ರೀತಿ ರಾಮಕೃಷ್ಣ ಹೆಗಡೆ ಅವರು ಟೆಲಿಫೋನ್ ಹಗರಣ ಅಲ್ವಾ, ಟೆಲಿಫೋನ್ ಹಗರಣ ಬಂದಾಗ ರಾಜೀನಾಮೆ ಕೊಟ್ಬಿಟ್ರು. ಇವ್ರು ಹೇಳ್ತಾರೆ ಯಾವಾಗ ನಾನು ರಾಮಕೃಷ್ಣ ಹೆಗಡೆ ಶಿಷ್ಯ ಅಂತ. ತಾವು ಶಿಷ್ಯರಾಗಿ ತಾವು ರಾಜೀನಾಮೆ ಕೊಟ್ಟು ತನಿಖೆಗೆ ಹೋಗಿದ್ರೆ ಈ ಅಭಿವೃದ್ಧಿ ಕಾರ್ಯಗಳಿಗೆ ಸಮಸ್ಯೆನೇ ಆಗ್ತಾ ಇರಲ್ಲ, ನಿರಾಳವಾಗಿ ನಡೀತಾ ಇದ್ದು. ಇವತ್ತೆಲ್ಲರೂ ಕೂಡ ಮುಖ್ಯಮಂತ್ರಿನೇ ಅಪರಾಧಿ ಸ್ಥಾನದಲ್ಲಿ ನಿಂತಿರೋದ್ರಿಂದ ರಾಜ್ಯದಲ್ಲೆಲ್ಲ ಕುಂಠಿತ ಆಗಿ ಇವತ್ತು ಮಳೆ ಬಂದರೂ ಪರಿಹಾರ ಇಲ್ಲ, ಸ್ಕೂಲ್ ಬಿದ್ದರೂ ಪರಿಹಾರ ಇಲ್ಲ, ಬೆಂಗಳೂರಲ್ಲಿ ಪಾಟು ಹೋಲ್ಗಳು ಬಿದ್ದು ಓಡಾಡೋಕ್ಕೂ ಸಮಸ್ಯೆ ಆಗಿರ್ತಕ್ಕಂಥದ್ದಕ್ಕೆ ಪರಿಹಾರ ಕಾಣ್ತಾ ಇಲ್ಲ. ಅದರಿಂದ ಈ ಸರ್ಕಾರ ಕೋಮಾ ಸ್ಟೇಜಲ್ಲಿ ಇದೆ ಅನ್ನೋದು ನನ್ನ ಅಭಿಪ್ರಾಯವನ್ನು ವ್ಯಕ್ತ ಮಾಡ್ತಾ ಇದ್ದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.